ರಾಜ್ಯದಲ್ಲಿ ಕಾರ್ಮಿಕರು ನಿತ್ಯ 9 ಗಂಟೆ ಕೆಲಸ ಮಾಡ್ತಾರೆ. ಇದೇ ಅವಧಿಯನ್ನ 10 ಗಂಟೆಗೆ ಹೆಚ್ಚಿಸಲು ಸರ್ಕಾರ ಮುಂದಾಗಿದೆ. ಇದಕ್ಕೆ ಕಾರ್ಮಿಕ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿವೆ. ರಾಜ್ಯದಲ್ಲಿ ಕಾರ್ಮಿಕರ ಕೆಲಸದ ಅವಧಿ ದಿನಕ್ಕೆ 9 ಗಂಟೆ ಇದೆ. ಕಾರ್ಖಾನೆ, ಹೋಟೆಲ್ ಸೇರಿದಂತೆ ವಿವಿಧ ವಲಯಗಳಲ್ಲಿ ಕೆಲಸ ಮಾಡೋರು ನಿತ್ಯ 9 ಗಂಟೆ ಕೆಲಸ ಮಾಡಲಿದ್ದು, ವಾರಕ್ಕೆ ಒಂದು ದಿನ ವೀಕ್ ಆಫ್ ಅಂದ್ರೆ ವಾರದ ರಜೆ ಪಡೆಯಲು ಅವಕಾಶವಿದೆ. ಇದೇ ಕಾನೂನಿಗೆ ತಿದ್ದುಪಡಿ ತರಲು ಕಾರ್ಮಿಕ ಇಲಾಖೆ ಪ್ಲಾನ್ ಮಾಡಿದೆ. ಕೆಲಸದ ಅವಧಿಯನ್ನ 9 ರಿಂದ 10 ಗಂಟೆಗೆ ಹೆಚ್ಚಿಸಲು ಮುಂದಾಗಿದೆ. ಜೊತೆಗೆ 10ಕ್ಕಿಂತ ಕಡಿಮೆ ಉದ್ಯೋಗಿಗಳಿರೋ ಅಂಗಡಿಗಳು, ವಾಣಿಜ್ಯ ಸಂಸ್ಥೆಗಳನ್ನ ಕಾಯ್ದೆಯ ವ್ಯಾಪ್ತಿಯಿಂದ ಹೊರಗಿಡಲು ಸಿದ್ಧತೆಯನ್ನ ನಡೆಸಿದೆ. ಇಂದು ಸಭೆ ನಡೆಸಿ ಕಾರ್ಮಿಕ ಸಂಘಟನೆಗಳ ಅಭಿಪ್ರಾಯ ಸಂಗ್ರಹಿಸಲಾಗಿದೆ. ಸರ್ಕಾರದ ನಿರ್ಧಾರಕ್ಕೆ ಕಾರ್ಮಿಕ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿವೆ. ಕಾರ್ಮಿಕರು ಕೂಡ ನಮಗೆ 9 ಗಂಟೆ ಕೆಲಸವೇ ಸಾಕು ಅಂತಿದ್ದಾರೆ. ಸರಿ ಇಲ್ಲ, ಯಾಕಂದ್ರೆ ನಾವು 8 ಅವರ್ ಮಾಡೋಕ್ಕೆ ಆಗಲ್ಲ. ಸಾಯಂಕಾಲ ಆಗುತ್ತೆ, ಬಸ್ಗಳು ಸಿಗಲ್ಲ, ಮಳೆ ಬರುತ್ತೆ, ಏನಕ್ಕೂ ಒಂದು ತೊಂದರೆನೇ ಆಗಲ್ಲ. 8 ಅವರ್ ಅದು ಕರೆಕ್ಟಾಗಿದೆ, 10 ಅವರ್ ಮಾಡೋಕ್ಕಾಗಲ್ಲ, 9 ಅವರು ಮಾಡೋಕ್ಕಾಗಲ್ಲ. ಆದ್ರೆ ಸರ್ಕಾರದ ತಿದ್ದುಪಡಿ ನಿರ್ಧಾರವನ್ನ ಹೋಟೆಲ್ ಮಾಲೀಕರ ಸಂಘ ಸ್ವಾಗತಿಸಿದೆ. ಕೆಲಸದ ಅವಧಿ ಹೆಚ್ಚಾದ್ರೂ ವಾರದಲ್ಲಿ 2 ವೀಕ್ ಆಫ್ ಸಿಗಲಿದೆ. ಹೀಗಾಗಿ ಕಾರ್ಮಿಕರಿಗೆ ಹೊರೆ ಆಗೋದಿಲ್ಲ ಅಂತಾರೆ. ಅಲ್ಲಿ 10 ಅವರ್ ಮಾಡಿದಾಗ ಶನಿವಾರ ಭಾನುವಾರ ರಜೆ ಕೊಡ್ತಾರೆ. ಎಷ್ಟೋ ಜನ ತಮ್ಮ ಮಕ್ಕಳ ಜೊತೆ ಇರಕ್ಕೆ, ಫ್ಯಾಮಿಲಿ ಜೊತೆ ಎಲ್ಲ ಹೋಗ್ಬೇಕಾದ್ರೆ ಶನಿವಾರ ಭಾನುವಾರ ರಜೆ ಸಿಗುತ್ತೆ. ಅವ್ರು ಯಾರಿಗೆ ಅಗತ್ಯವಿದೆ ಅವರು ಮಾತ್ರ ಇದನ್ನು ಉಪಯೋಗಿಸ್ತಾರೆ. ನಿಜವಾಗಿಯೂ ಕಾರ್ಮಿಕರಿಗೆ, ಯಾರ್ಯಾರು ಒಳ್ಳೆ ಕಾರ್ಮಿಕರಿಗೆ ಅಥವಾ ಅಗತ್ಯ ಇರುವ ಕಾರ್ಮಿಕರಿಗೆ ಅದು ಒಳ್ಳೆಯದಾಗ್ತದೆ. ಕರ್ನಾಟಕ ಅಂಗಡಿಗಳು ಮತ್ತು ವಾಣಿಜ್ಯ ಸಂಸ್ಥೆಗಳ ಕಾಯ್ದೆ 1961ರ ಸೆಕ್ಷನ್ 9ರ ಪ್ರಕಾರ ಕೆಲಸದ ಅವಧಿ ದಿನಕ್ಕೆ 9 ಗಂಟೆ ಮೀರಬಾರದು. ಓಟಿ ಕೂಡ 10 ಗಂಟೆ ಮೀರಬಾರದು. ಇದೇ ಕಾಯ್ದೆ ಸರ್ಕಾರ ತಿದ್ದುಪಡಿ ಮಾಡಲು ಹೊರಟಿರೋದು ಕಾರ್ಮಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಲಕ್ಷ್ಮೀ ನರಸಿಂಹ, ಟಿವಿ9 ಬೆಂಗಳೂರು.